ಅಂದರೆ ಜಸ್ಟು ಈಗ ಒಂದು ನಾಯಿ ಪಾಪ ಏಟ್ ಮಾಡ್ಕೊಂಡು ಬಿದ್ದಿದೆ. ಯಾರೋ ಒಂದಿಬ್ಬರು ಅದಕ್ಕೆ ಜಸ್ಟ್ ಟ್ರೈಯಿಂಗ್ ಟು ಗಿವ್ ಟ್ರೀಟ್ಮೆಂಟ್. ಅದಕ್ಕೇನೋ ಪಾಪ ಮಾಡ್ತಿದ್ದಾರೆ, ಅಲ್ಲಿ ಮಲಗಿಬಿಟ್ಟಿದೆ ಕಾಲು ಏಟ್ ಮಾಡಿಕೊಂಡು. ಈವನ್ ಐ ಜಸ್ಟ್ ವೆಂಟ್ ದೇರ್ ಆ್ಯಂಡ್ ಐ ಜಸ್ಟ್ ಚೆಕ್ ದಟ್ ಅದಕ್ಕೇನೋ ಕಾಲು ವಿಪರೀತವಾದ ಸಮಸ್ಯೆ ಆಗಿದೆ. ಸೊ ದಟ್ ದೇ ಆರ್ ಡೂಯಿಂಗ್ ಸಮಥಿಂಗ್ ಫಾರ್ ದಟ್. ಅದಕ್ಕೆ ವಾಸಿ ಆಗೋದಕ್ಕೇನೋ ಟ್ರೀಟ್ಮೆಂಟ್ಗೇನೋ ಮಾಡ್ತಿದ್ದಾರೆ. ಅದು ಪಾಪ ಅಲ್ಲಿ ಒಂದು ಕಡೆ ಮರಳಲ್ಲಿ ಮಲಗಿಬಿಟ್ಟಿದೆ. ಇವೊಂದು ಐ ಡೋಂಟ್ ನೋ ವೈಲ್ ಐ ಆಮ್ ಕಮಿಂಗ್ ಟು ನಿಯರೆಸ್ಟ್ ಟು ಮೈ ಕಾರ್. ದಾರಿನಲ್ಲಿ ಬರ್ತಾ ನೋಡಿದೆ ಏನೋ ಮಾಡ್ತಿದ್ದಾರೆ ಅಂತ. ಬಟ್ ಅದನ್ನು ನೋಡಿದಾಗ ಕನಿಕರ ಆಗುತ್ತೆ. ಬಟ್ ಐ ಡೋಂಟ್ ನೋ ಹೌ ಟು ಟ್ರೀಟ್ ದಟ್. ಅವರು ಗೊತ್ತಿರೋರು ಅನಿಸುತ್ತೆ. ದೇ ಆರ್ ಜಸ್ಟ್ ಪುಟಿಂಗ್ ಸಮ್ ಟಿಂಚರ್ ಆರ್ ಸಮಥಿಂಗ್ ಲೈಕ್ ದಟ್. ನನಗೆ ಗೊತ್ತಿಲ್ಲದೆ ಇರೋದು ನೋ, ಐ ಕಾಂಟ್ ಡೂ ದಟ್. ನನಗೆ ಗೊತ್ತಿಲ್ಲ. ಬಟ್ ಆದರೆ ವೈಲ್ ದೇ ಆರ್ ಹೆಲ್ಪಿಂಗ್ ಫಾರ್ ದಟ್ ಅಲ್ಲಿದ್ದೆ ಜೊತೆಗೆ ಆಗ ಅನಿಸುತ್ತೋ ಈ ಥರ ರಸ್ತೆಯಲ್ಲಿ ಹೀಗಾದಾಗ ಸ್ಪಂದಿಸ್ತಕ್ಕಂಥವ್ರು ಇರ್ತಾರೆ. ಬಟ್ ವೈಲ್ ವಿ ಆರ್ ಬ್ಯುಸಿ ಅಲ್ವಾ, ನೋಡಿ ಎಲ್ಲ ಅವ್ರವ್ರ ಪಾಡ್ಗವ್ರವರು, ಲಾಟ್ಸ್ ಆಫ್ ವೆಹಿಕಲ್ಸ್, ಇಟ್ ಈಸ್ ಟ್ರಾವೆಲಿಂಗ್, ಎಲ್ಲ ಅವ್ರವ್ರು ಬ್ಯುಸಿನಲ್ಲಿ ಇರ್ತಾರೆ. ಬಟ್ ಸಮ್ ಪೀಪಲ್ ಇಫ್ ದೇ ಹ್ಯಾವ್ ದ ಟೈಮ್ ದೇ ವಿಲ್ ಯುಟಿಲೈಸ್ ದಟ್. ಬಟ್ ಇಟ್ಸ್ ಎ ವೆರಿ ಗುಡ್ ಟೈಮ್. ನಾನು ಏನು ಮಾಡಿದ್ನೋ ಬಿಟ್ಟನೋ ಗೊತ್ತಿಲ್ಲ. ಬಟ್ ವೈಲ್ ದೇ ಆರ್ ಡೂಯಿಂಗ್, ಅವ್ರಿಗೆ ಲೈಟನ್ನು ಹಾಕು ಅಂದರು. ಐ ಜಸ್ಟ್ ಪುಟ್ ಸಮ್ ಲೈಟನ್ನು, ಅಲ್ಲ ಅವ್ರೇನೋ ಮಾಡಿದ್ರು. ದಟ್ ಈಸ್ ಎನಫ್ ಫಾರ್ ಮೀ. ನಮ್ಗೆ ಗೊತ್ತಿಲ್ಲದೆ ಇರೋದು ಐ ಕಾಂಟ್ ಅಲ್ವಾ. ನಾವು ಗೊತ್ತಿಲ್ಲದೆ ಇರೋದನ್ನ ಏನೇನೋ ಮಾಡೋದಕ್ಕೆ ನಮಗೂ ಬರೋದಿಲ್ಲ, ನಾವು ಮಾಡಲೂಬಾರ್ದು. ಸೊ ದ್ಯಾಟ್ ಐ ವೋಂಟ್ ಗಿವ್ ದು ಸಜೆಷನ್ಸ್ ಕೂಡ ಅಷ್ಟೇ. ಕೆಲವೊಂದು ಸಲ ಕೊಡ್ತೀನಿ, ಗೊತ್ತಿರೋದು ನಿಮಗೆ ಅದ್ರ ಬಗ್ಗೆ ಸಂಪೂರ್ಣ ಅರಿವು. ಮೀನ್ಸ್ ಇಫ್ ಯು ನೋ ದಟ್ ದ ಥಿಂಗ್ ಹೌ ಇಟ್ ವರ್ಕ್ಸ್, ಏನಾಗುತ್ತೆ ಆ ಥರದ್ದೆಲ್ಲ ಮಿನಿಮಮ್ಮು ಅಲ್ಲ. ಕೆಲವೊಂದು ಸಲ ಹ್ಯಾವ್ ಟು ನೋ ದ ಥಿಂಗ್ಸ್ ಲಾಟ್. ಕೆಲವು ವಿಷಯದಲ್ಲಿ ಆರೋಗ್ಯ ಅಥವಾ ಏನದು ಮಾನಸಿಕವಾಗಿ ವೈಲ್ ವಿ ಆರ್ ಟ್ರೀಟ್, ಅದೆಲ್ಲ ಮಾಡಬೇಕಾದ್ರೆ ಭಾಳಷ್ಟು ಜಾಗರೂಕರಾಗಿರಬೇಕು ಅಂತಕ್ಕಂಥದ್ದು. ಸೊ ಈ ಥರದ್ದೆಲ್ಲ ಭಾಳಷ್ಟು ಕಾಣಿಸ್ತಾ ಇರುತ್ತೆ ಕಣ್ಗಳಿಗೆ. ಬಟ್ ಸ್ಟಿಲ್ ಓಕೆ ಇದ್ದಾರೆ ಅನ್ನೋದು ಮಾತ್ರ ಒಂದು ಸಂತೋಷದ ಸುದ್ದಿ. ಏನೋ ನೋಡಿದಾಗ ಯಾವುದೋ ಬೀದಿಲಿ ಹೋಗೋ ನಾಯಿ ಒಂದೇ ಅಲ್ಲ, ಸಮ್ಟೈಮ್ಸು ಯಾರೋ ನಿರ್ಗತಿಕರು ಬಿದ್ದುಬಿಟ್ಟಿರ್ತಾರೆ. ಇದೆಲ್ಲ ಭಾಳಷ್ಟು ಚಿಕ್ಕಂದಿಂದ ಗಮನಿಸಿರ್ತೀವಿ ನಾವು. ಬಟ್ ಮಾಡೋರು ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಇಟ್ಸ್ ವೆರಿ ಹೋಪ್ಫುಲ್ ಇನ್ ದ ಸೊಸೈಟಿ. ಅಂಥದ್ದು ಇನ್ನೂ ಒಂದು ಸ್ವಲ್ಪ ಉಳಿದಿದೆ ಅನ್ನೋದು ಹೋಪ್ ಇರುತ್ತೆ ಅಂತಕ್ಕಂಥದ್ದು ಕೂಡ ಟ್ರೂತ್. ಮಾನವೀಯತೆ ಇದೆಲ್ಲ ಪದಗಳು ದೊಡ್ಡದಾಗುತ್ತೆ ಅನಿಸುತ್ತೆ. ಬಟ್ ಸ್ಟಿಲ್ ಅದು ಎಲ್ಲೋ ಪ್ರಮಾಣದಲ್ಲಿದೆ. ಅದನ್ನು ಗಮನಿಸೋದ್ರಲ್ಲಿ ನಾವೆಲ್ಲೋ ಒಂದು ಕಡೆ ನಮ್ಮ ಆತುರದ ಜೀವನದಲ್ಲಿ ಬ್ಯುಸಿ ಲೈಫಲ್ಲಿ ನಾವು ಅದನ್ನು ಗುರುತಿಸ್ತಾ ಇಲ್ವೇನೋ ಅಂತ. ಸೊ ದಟ್ ಐ ಜಸ್ಟ್ ಶೋನ್ ಯು. ನಾನು ನಾಯಿನ ತೋರಿಸೋದಕ್ಕೆ ಹೋಗಲ್ಲ, ಬಿಕಾಸ್ ಇಟ್ಸ್ ಲೆಗ್ ಈಸ್ ವೆರಿ ತುಂಬ ಗಾಯ ಆಗಿದೆ ಅದ್ರ ಕಾಲು. ಐ ಆಮ್ ನಾಟ್ ರೆಡಿ ಟು ಶೋ ಇನ್, ಬಿಕಾಸ್ ಅದನ್ನು ನಾನು ತೋರಿಸ್ಬೇಕು, ಮತ್ತು ಅದನ್ನು ಬ್ಲರ್ ಮಾಡಬೇಕು, ಅದೆಲ್ಲ ಇರ್ತದೆ. ಸೊ ದಟ್ ನಾವು ನೋಡಿದ್ದೇ ನನಗೆ ಒಂಥರ ಅದು ಭಯ ಅಂತ ಹೇಳೋದಕ್ಕಿಂತ ಪಾಪ ಕಾಲು ಏಟಾಗಿದೆಯಲ್ಲ ಅಂತಕ್ಕಂಥದ್ದು ಅಷ್ಟೆ. ಸೊ ಥ್ಯಾಂಕ್ ಯು, ಕೀಪ್ ಆನ್ ವಾಚಿಂಗ್. ಇನ್ನಷ್ಟು ವಿಷಯಗಳನ್ನು ಹೇಳ್ತೇನೆ. ದೊಡ್ಡ ಪದಗಳು ಅದೆಲ್ಲ ಬಳಸೋದಕ್ಕೆ ಕೂಡ ಕೆಲವೊಂದು ಸಲ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಟೆಲ್ ಸಮಥಿಂಗ್. ಮುಗ್ಸೋಕ್ಕೆ ಮೊದಲು ದ ಆ್ಯಂಗ್ರಿ, ಕೋಪ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತೆಗೆದುಕೊಂಡಂಥ ಸಮಯ ನನಗೆ 30 ವರ್ಷ. ಅಷ್ಟರಲ್ಲಿ ಹಲವಾರು ಏನು ಹೇಳ್ತೀವಿ, ಆ ಕೋಪದ ಪರಿಣಾಮಗಳನ್ನು ಎದುರಿಸಿರ್ತಕ್ಕಂಥವ್ನು. 30 ವರ್ಷ ಬೇಕಾ ಒಂದು ಪದವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಕೋಪ ಇಟ್ ಈಸ್ ನಾಟ್ ಎ ವರ್ಡ್. ನಾನು ಹಿಂಗೆ ಹೇಳ್ತಾ ನಮ್ಮ ಮನೆಯವ್ರಿಗೆ ಹೇಳಿದೆ. ಮನೆಯವ್ರಿಗೆ ಅಂದರೆ ಗೊತ್ತಲ್ಲ, ನಾನು ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂದರೆ ನಿಮ್ಮ ಹೆರಿಡಿಟ್ರಿ ಅದು ಹೆಂಗೆ ಕಮ್ಮಿ ಮಾಡ್ಕೊಳ್ತೀರೋ ನೋಡೋಣ. ಈಗ ಡಿಸ್ಕರೇಜ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಹೌದಾ ಅಲ್ವಾ? ಅದು ಐ ಆಮ್ ನಾಟ್ ಸೇಯಿಂಗ್ ದಟ್ ಶಿ ಈಸ್ ಡಿಸ್ಕರೇಜಿಂಗ್ ಆರ್ ಸಮಥಿಂಗ್ ಲೈಕ್ ದಟ್. ಅದು ಡಿಸ್ಕರೇಜ್ ಅಂತಲ್ಲ, ನಿಮ್ಮ ಕೈಯಲ್ಲಿ ಅದು ಸಾಧ್ಯನಾ ಅಂತ. ದ ವರ್ಡ್ ಆ್ಯಂಗ್ರಿ, ಕೋಪ ಅಂತಕ್ಕಂಥದ್ದನ್ನು ಒಂದು ಪರಿಮಿತಿಯಲ್ಲಿ ತೋರಿಸ್ಬೇಕಾಗತ್ತೆ. ಬಿಕಾಸ್ ಇಟ್ಸ್ ಎ ಹ್ಯೂಮನ್ ಫೀಲಿಂಗ್ಸ್, ಎಕ್ಸ್ಪ್ರೆಷನ್ಸ್, ಅದರಲ್ಲಿ ಒಂದು ಭಾಗ ಅದು. ನಮ್ಮ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಇರ್ತಕ್ಕಂಥದ್ದು ಕೋಪ. ಏನೋ ಅದು ದಟ್ ಈಸ್ ಅದರಲ್ಲಿ ಅಗ್ರೆಸಿವ್ನೆಸ್ ಇದೆ.
ಆವೇಶ ಇದೆ, ದೌರ್ಜನ್ಯ ಇದೆ ಕೋಪದಲ್ಲಿ. ದಟ್ ಈಸ್ ಆಲ್ ನಾಟ್ ಫಿಟ್ ಫಾರ್ ಮೀ ಅನಿಸುತ್ತೆ. ಈವನ್ ದೋ ಐ ಆಮ್ ನಾಟ್ ಅಟ್ ಆಲ್ ಅದರ ಪದಗಳು ಅದನ್ನೆಲ್ಲ ನೆನೆಸ್ಕೊಂಡ್ರೇ ಮೈ ಮುಜುಗರ ಅನಿಸುತ್ತೆ, ಸಿಂಪ್ಲಿ ವ್ಯಾಕ್. ಸೊ ಕೋಪನೇ ಆ ಪ್ರಮಾಣ ಅಂದರೆ ಇನ್ನು ಅವೆಲ್ಲ ಕೂಡ ಇಟ್ ಈಸ್ ನಾಟ್ ಐ ಥಿಂಕ್ ಅನ್ಟಚಬಲ್ ವರ್ಡ್ಸ್ ಅವೆಲ್ಲ ಕೂಡ. ದೌರ್ಜನ್ಯ ಆಗಿರ್ಬೋದು, ಆಮೇಲೆ ಬಟ್ ನಾನು ಹೇಳಿದ್ನಲ್ಲ, ಸಮ್ಟೈಮ್ಸ್ ಮಾನಸಿಕವಾಗಿ ಎಷ್ಟೇ ತಯಾರಿ ಮಾಡಿದರೂ ಕೂಡ ಈಗ ಹರಿಯೋ ನದಿ ಈ ಬಾಯಾರಿ ಬರುತ್ತೆ ನೋಡಿ. ನೀವೆಲ್ಲಾದರೂ ಈ ಯಾವುದು ಡಿಸ್ಕವರಿ ಚಾನಲ್ಲು ಅಂಥವೆಲ್ಲ ನೀವು ನೋಡಿದಾಗ ಒಂದು ಒಳ್ಳೆ ಹರಿಯೋ ನದಿ ಹತ್ರ ಹೋಗುತ್ತೆ ಒಂದು ಪ್ರಾಣಿ, ಅದು ಬಾಯಾರಿಕೆಯಿಂದ. ಒನ್ಸ್ ಇಟ್ ವೆಂಟ್ ದೇರ್, ಅದೇನು ಮಾಡುತ್ತೆ, ನೀರನ್ನ ಕುಡಿದು ಬಾಯಿ ಮುಚ್ಕೊಂಡು ಹೊರಟೋಗ್ಬಿಡ್ತದೆ. ಯಾಕೆಂದರೆ ಮತ್ತೆ ಇನ್ನೊಂದು ಯಾವುದಾದ್ರೂ ಪ್ರಾಣಿ ಅಲ್ಲಿ ಬಂದು ನೀರು ಕುಡಿಯುತ್ತೆ ಅಂತ. ಬಟ್ ದ ಓನ್ಲಿ ಅನಿಮಲ್ ನಾನು ಕಂಡಂಗೆ ಆ ನೀರು ಕುಡಿದ ಮೇಲೆ ಸುಮ್ಮನೆ ಇಲ್ದಿರ ಅದರಲ್ಲಿ ಧುಮುಕಿ ಗಬ್ಬೆಬ್ಸಿ ಅದು ಕುಡಿಯೋ ನೀರಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಮೀನ್ಸ್ ಇದು ನೋಡಿರಿ, ದೀಸ್ ಆರ್ ಆಲ್ ಅನ್ ಎಕ್ಸಾಂಪಲ್ಸ್. ಯಾವುದೇ ಕಾರಣಕ್ಕೂ ಇದನ್ನು ವೈಯಕ್ತಿಕವಾಗಿ ತೊಗೋಬೇಡಿ. ಆಡೋ ಅಂಥ ಸ್ಥಳಗಳು, ನದಿ ನೀರು ಆತ ಕಡೆ ಅದು ಹರಿಯೋ ನದಿ ಎಲ್ಲ ಹೋಗುತ್ತೆ. ಬಟ್ ಲಿಮಿಟೆಡ್ ವಾಟರ್ ಇರತಕ್ಕಂಥ ಜಾಗದಲ್ಲಿ ನಾವು ಅದನ್ನು ಕಲುಷಿತ ಮಾಡಿಬಿಟ್ರೆ ಹಿಂದೆ ಬರ್ತಕ್ಕಂತಹ ಪ್ರಾಣಿ, ನಾನು ಹೇಳ್ತಾ ಇರೋದು ಹರಿಯೋ ನದಿ ಅಥವಾ ಅಲ್ಲ, ನಿಂತ ನೀರುಗಳಿರ್ತವೆ ಕೆಲವು ಜಾಗಗಳಲ್ಲಿ. ನಾವೇನು ಮಾಡ್ತೀವಿ, ಹೋಗೋದು ಧುಮ್ಕೋದು, ಅದು ಮತ್ತು ಆ ಪ್ರಾಣಿಯ ಪಾಪ ಅದು ವಿಶೇಷವಾಗಿ ಈ ಫಾರೆಸ್ಟು ಅಂಥ ಜಾಗಗಳಲ್ಲಿ ಅದು ಪಾಯಿಂಟ್ ಮಾಡಿ ಇಟ್ಕೊಂಡಿರ್ತವೆ ಅದು ಈ ಪ್ರಾಣಿಗಳು. ಅದಕ್ಕೆ ದಾಹ ಆದಾಗ ಮಾತ್ರ ಹುಡ್ಕೊಂಬಂದು ನೀರು ಕುಡಿದು ಹೋಗುತ್ತಾ ಸ್ಥಳಗಳಿರುತ್ತೆ. ಸೊ ದಟ್ ಅಲ್ಲಿ ಅದು ಕಲುಷಿತ ಆದಾಗ ಅದು ಬೈಕೊಳ್ಳುತ್ತೆ. ಎಲ್ಲದಕ್ಕೂ ಫೀಲಿಂಗ್ಸ್ ಇರುತ್ತೆ. ಅದು ಏನಂದರೆ ಸಹಜವಾಗಿ ಒಪ್ಕೊಳ್ಳಲ್ಲ. ಯಾವ ಜೀವಿ ಇನ್ನೊಂದು ಜೀವಿಯನ್ನು ಆಕ್ಸೆಪ್ಟೆನ್ಸಿ ಮಾಡ್ತಕ್ಕಂಥದ್ದು ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಸೊ ಅದರಿಂದ ನಮ್ಮ ಮನಸ್ಸು ಕೂಡ ಹಾಗೆ ತಿಳಿ ನೀರಿದ್ದಂಗೆ ಇರಬೇಕು. ಅದರಲ್ಲಿ ಎಲ್ಲ ಭಾವನೆಗಳು ಇರುತ್ತೆ, ಕೋಪ, ತಾಪ, ಆಮೇಲೆ ಏನದು ಸಂತೋಷ. ನಾನು ಹೇಳಿದ್ದೀನಲ್ಲ, ಈ ಆಲ್ಮೋಸ್ಟ್ ನೀವು ಡಿಕ್ಷನರಿ ಓಪನ್ ಮಾಡಿದ್ರೆ ಅಷ್ಟು ಪದನೂ ನೀವು ಅದನ್ನು ಯು ವೋಂಟ್ ಆ್ಯಕ್ಚುಲಿ ನನಗೆ ತಿಳಿದ ಪ್ರಕಾರ ಆ ಪದಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಅದನ್ನು ಅಳವಡಿಸ್ಕೊಳ್ಳೋದು ಬಹಳ ತುಂಬ ಕಷ್ಟ. ಸಾಧ್ಯ ಇಲ್ಲ ಅಂತಲ್ಲ, ಅದೆಲ್ಲ ಕಷ್ಟ ಸಾಧ್ಯ ಅಂತ ಅಂದ್ಕೊಂಡಿದ್ದಿದ್ರೆ ಇವತ್ತು ನಾವು ಕುವೆಂಪುರವ್ರು ಬರೆದಂಥ ಪುಸ್ತಕಗಳು, ದ ರಾ ಬೇಂದ್ರೆ ಅವರು ಬರೆದಂಥ ಪುಸ್ತಕಗಳು, ಮತ್ತು ಯಾರು ಈ ಕವಿಗಳೆಲ್ಲ ಆ ಒಂದು ಪದಪುಂಜಗಳನ್ನು ಪೇರಿಸಿ, ಅಂದರೆ ಸರಮಾಲೆಯನ್ನು ಮಾಡಿಕೊಟ್ಟಂಥ ಹಲವಾರು ಪುಸ್ತಕಗಳನ್ನು ಇವತ್ತು ನಾವು ನೋಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾಕೆಂದರೆ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರೆ. ಅಂದರೆ ಸೂರ್ಯ ಬೆಳಕು ಹೋಗದೇ ಇರತಕ್ಕಂಥ ಜಾಗ ಇದೆಯನ್ರಿ, ಬೆಳಕು ಹೋಗದೇ ಇರತಕ್ಕಂಥ ಜಾಗ ಇದೆಯಾ, ಅದು ಬೇಗ ಆಕ್ಯುಪೈ ಮಾಡುತ್ತೆ. ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಒಳಗಡೆ ಹೋಗ್ಬಿಡುತ್ತೆ ಅದು ಆ ಕಿರಣಗಳು. ಅಂಥದ್ದನ್ನು ಕವಿ ಕಾಣ್ತಾರೆ. ಅಂದರೆ ಅಲ್ಲಿ ಏನೂ ಇಲ್ಲದ್ದನ್ನು, ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ಅಲ್ಲಿ ಏನೂ ಇಲ್ಲ, ಕತ್ತಲು ಅನ್ನೋ ಜಾಗದಲ್ಲಿ ಏನೋ ಒಂದನ್ನು, ಹಾಗೆ ನಮ್ಮಲ್ಲಿ ಇಲ್ಲದೇ ಇರತಕ್ಕಂತಹ ಒಂದು ಕ್ರಿಯೇಟಿವಿಟಿ, ಥಾಟ್, ಒಂದು ಐಡಿಯಾಲಜಿ, ಅದು ಏನೋ ಅಲ್ಲಿ ಇರಬಹುದೇನೋ ಅನ್ನೋ ಊಹಾತ್ಮಕ ವಿಷಯವನ್ನು ಅವರು ಸೃಷ್ಟಿ ಮಾಡಿ ಅದನ್ನು ಕೊಡ್ತಕ್ಕಂಥದ್ದು. ಎಸ್ ಎಲ್ ಭೈರಪ್ಪ ಅವರಾಗಿರ್ಬೋದು. ಹಾಗೆ ನಾನು ಹೇಳ್ತೇನೆ, ಇವಾಗ ನಾನು ಯಾವಾಗಾದರೂ ಫ್ರೀ ಇದ್ದರೆ, ಈ ನಡುವೆ ಇತ್ತೀಚೆಗಿಲ್ಲ, ಯಾವುದೋ ಒಂದು ಊರಿಗೆ ಹೋದರೆ, ಟ್ರಾವೆಲಲ್ಲಿ ಹೋದಾಗ ಲೈಬ್ರರಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಸುಮಾರು 5,000 ಬುಕ್ಕು, 3,000 ಬುಕ್ಕು, 4,000 ಬುಕ್ಕು ಅಲ್ಲಿ ಕೂತ್ಕೊಂಡೆಲ್ಲ ಓದ್ತಿರ್ತಾರೆ. ಬಟ್ ನನ್ನ ಪ್ರಕಾರ ದಟ್ ಈಸ್ ಗುಡ್ ಆ್ಯಕ್ಚುಲಿ. ಎಲ್ಲ ಪುಸ್ತಕಗಳನ್ನು ನಾವು ಎಲ್ಲವನ್ನು ಓದ್ಬಿಡ್ತೀವಿ ಅಂದರೆ ಆಗೋದಿಲ್ಲ. ಅದನ್ನೆಲ್ಲ ಕೂಡ ಭಾಳಷ್ಟು ಕಂಟೆಂಟ್ ತೆಗೆದು ನಮಗೆ ಸಬ್ಜೆಕ್ಟ್ ಬುಕ್ಸ್ಗಳನ್ನು ಮಾಡಿರ್ತಕ್ಕಂಥದ್ದು, ಅದರ ಮುಂದುವರೆದ ಭಾಗಗಳು, ಮತ್ತು ಅದರಲ್ಲಿ ಅದರ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಮನೆ ಯಾವುದೋ ಒಂದು ಹೊರಗಡೆ, ಐ ಥಿಂಕ್ ಅಲ್ಲಿ ಸ್ವಲ್ಪ ಔಟ್ ಸ್ಟೇಷನ್, ಬ್ಯಾಂಗ್ಳೂರಿಂದ ಹೊರಗಡೆ ಒಂದು 60 ಕಿಲೋಮೀಟ್ರ್ ಹೊರಗಡೆ ಹೋದರೆ, ಇಟ್ಸ್ ಎ ಪ್ಲೇಸ್ ದ ಪೀಪಲ್ ಆರ್ ಕಮ್ ಆ್ಯಂಡ್ ವಿಸಿಟ್ ದಟ್. ಇಟ್ಸ್ ಜಸ್ಟ್ ಲೈಕ್ ಎ ಫಾರ್ಮ್ ಹೌಸ್ ಅನಿಸುತ್ತೆ. ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಒಂದಷ್ಟು ಪುಸ್ತಕಗಳನ್ನು ಇಟ್ಕೊಂಡು ಓದ್ತಾಯಿದ್ರು. ಕೂತ್ಕೊಂಡೆ ಕೊಡ್ರಿ ಇಲ್ಲಿ ಅಂತ ಯಾವುದೋ ಒಂದು ಪುಸ್ತಕ ತೊಗೊಂಡೆ, ಒಂದು ಅಷ್ಟು ಪೇಜ್ ತಿರುವಾಗಿದೆ. ಅಂದರೆ ನಾವು ಓದ್ತಕ್ಕಂಥ ಹಂಬಲ ಇದ್ದರೆ, ಹವ್ಯಾಸ ಇದ್ದರೆ ಸಾಲೋದಿಲ್ಲ.
ನಾವು ಓದ್ತಕ್ಕಂತಹ ನಾನು ಓದಬೇಕು, ಏನು ಓದಬೇಕು, ಇದೇ ಓದಬೇಕು, ಇದರಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಹಾಗಲ್ಲ. ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೆ ಬೇರೆ ಬೇರೆ ಪುಸ್ತಕಗಳನ್ನು ನಮ್ಮ ಕೈ ಮುಟ್ಟಿಸ್ಬಿಡ್ತದೆ. ಮೀನ್ಸ್ ನಾನು ಹೇಳಿದ್ನಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ವಿ ಜಸ್ಟ್ ವಿಸಿಟ್ ದೇರ್ ಅಂದಾಗ ಅಲ್ಲಿ ಯಾವುದೋ ಪುಸ್ತಕ ಟೈಮ್ ಪಾಸ್ಗೆ ಓದ್ಬಿಡೋಣ ಅಂತ. ಸೊ ಹಾಗೆ ಬಿ ಜಿ ಅವ್ರದ್ದೊಂದು ಪುಸ್ತಕವನ್ನು ನೋಡಿದೆ ಅಲ್ಲಿ. ಆ ಒಂದು ಸರ್ಟನ್ ಟೈಮಲ್ಲಿ ಅದರ ಟೈಟಲ್ ಕೂಡ ಭಾಳ ವಿಶೇಷವಾಗಿತ್ತು. ಅದು ನಾನು ಐ ಕಾಂಟ್ ಟೆಲ್ ದಟ್ ಬುಕ್ ನೇಮ್. ಅಂದರೆ ಯಾಕಾಗೆ ಹೇಳಿದೆ ಅಂದರೆ ಅಷ್ಟು ಸಿಂಪ್ಲಿಫೈ ಆಗಿಲ್ಲ ಆ ಪುಸ್ತಕದ ಹೆಸರು, ಬಟ್ ಆದರೆ ಅದರಲ್ಲಿರ್ತಕ್ಕಂಥ ಕಂಟೆಂಟ್ ನೋಡಿ. ಆ ಬಿ ಜಿ ಅವರು ಪುಸ್ತಕದ ಹೆಸರು ಈ ಪುಸ್ತಕವನ್ನು ಮುಟ್ಟಬೇಡ ಅನ್ನೋ ಥರ ಇದೆ. ಆ ಒಳಗಡೆ ಇರತಕ್ಕಂತಹ ಪುಟಗಳನ್ನು ತಿರುಗಿಸ್ತಾ ಇದ್ದರೆ ಇನ್ನೂ ಓದು ಅನ್ನೋ ಥರ ಇದೆ. ಅಂದರೆ ಕೆಲವೊಂದು ಅದ್ಭುತವಾದ ವಸ್ತುಗಳನ್ನು ಸುಲಭವಾಗಿ ಮುಟ್ಟೋದಕ್ಕೆ ಬಿಡೋದಿಲ್ಲ ಅನ್ನೋದಕ್ಕೆ ಆ ಪುಸ್ತಕದ ಹೆಸರೇ ಸಾಕ್ಷಿ ಅಂತ ಹೇಳ್ತಾ ಇರ್ತೇನೆ ನಾನು. ಆ ಪುಸ್ತಕದ ಹೆಸರೇ ಬಹಳ ಅಂದರೆ ಮೇಲೆ ಇರೋ ಏನಿದೆ ಟೈಟಲ್ಲು, ಒಳಗಡೆ ಇರತಕ್ಕಂಥ ಕಂಟೆಂಟು ಇಟ್ ಈಸ್ ಎ ಮಿಸ್ಮ್ಯಾಚಬಲ್ ಅಂತಂದರೆ ನೀನು ಈ ಪುಸ್ತಕದ ಟೈಟಲ್ ನೋಡಿದ್ರೆ 100ಕ್ಕೆ 85 ಅಲ್ಲ 90 ಜನ ಮುಟ್ಟಲ್ಲ, ಏನು ಈ ಟೈಟ್ಲ್ ಹೀಗಿದೆ. ಸೊ ಆ ಥರ ನಾವು ಯಾವುದನ್ನು ಕೂಡ ಮೇಲೆ ಏನೋ ಇರೋದನ್ನು ನೋಡಿಬಿಟ್ಟು ಅದರೊಳಗಡೆ ಇನ್ನೇನೋ ಇರುತ್ತೆ, ಅಥವಾ ಸಮ್ಟೈಮ್ಸ್ ವಿ ಫೇಲ್. ಅಂದರೆ ನಾವು ಕೆಲವು ವಿಷಯಗಳಲ್ಲಿ ನಾವು ಆ ಥರ ಏನಿದೆ ಅನ್ನೋದನ್ನು ಮೇಲೆ ಟೈಟಲ್ ನೋಡಿ ಒಳಗಡೆ ವಿಷಯ ಇಲ್ಲದೆ ಇರತಕ್ಕಂಥ ಸನ್ನಿವೇಶಗಳು ಇರುತ್ತೆ. ಬಟ್ ಸ್ಟಿಲ್ ಅದು ಅವರವರ ವೈಯಕ್ತಿಕ ವಿಚಾರಗಳಾಗಿರುತ್ತೆ. ಯಾರೇ ಒಬ್ಬ ಕವಿಗಳು ಅದನ್ನೆಲ್ಲ ಬರೀತಾರೆ ಮಾಡ್ತಾರೆ ಅಂತಂದರೆ ದೇ ಆರ್ ನಾಟ್ ವೇಸ್ಟಿಂಗ್ ದ ಟೈಮ್. ಅವರ ಮನಸ್ಸಿನ ಅನಿಸಿಕೆಗಳನ್ನು ಅಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಪುಸ್ತಕವನ್ನು ಬರೀಬೇಕಾದ್ರೆ. ಇಲ್ಲಾಂದರೆ ಅಂಥಂಥ ಗ್ರಂಥಗಳು, ಅಂಥಂಥ ದೊಡ್ಡ ದೊಡ್ಡ ಪುಸ್ತಕಗಳು, ಅದರ ತರ್ಜುಮೆಗಳು, ಅದರ ಟ್ರಾನ್ಸ್ಲೇಷನ್ಸ್ ಅದೆಲ್ಲ ಸುಲಭ ಅಲ್ಲ ಕಣ್ರಿ. ಸೊ ಆದರೆ ಅಲ್ಲಿ ಮತ್ತೆ ಏನಾಗುತ್ತೆಪ್ಪ ಅಂತಂದರೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಅವರದೇ ವಿಧಾನದಲ್ಲಿ ಟ್ರಾನ್ಸ್ಲೇಷನ್ಸ್ ಆಗಿದ್ದರೆ ಪರವಾಗಿಲ್ಲ. ಒಬ್ಬರು ಬರೆದ ಪುಸ್ತಕವನ್ನು ಇನ್ನೊಬ್ಬರು ಬರೆಯೋಕ್ಕೆ ಕುಳಿತಾಗ ಒಂದೇ ಒಂದು ವರ್ಡ್ ಮಿಸ್ ಆದರೂ ಕೂಡ ಅದರ ಅರ್ಥ ಬೇರೆ ಒಂದು ಮೆಸೇಜ್ ಕೊಡೋದಕ್ಕೆ ಪ್ರಾರಂಭ ಮಾಡ್ತದೆ. ಸೊ ಎಲ್ಲಿಂದ ಪ್ರಾರಂಭ ಆಯಿತು? ನಾಯಿಯಿಂದ ಕೋಪದವರೆಗೂ ಬಂದು, ಕೋಪದಿಂದ ಗ್ರಂಥಾಲಯಕ್ಕೆ ಹೋಗಿ ನೋಡಿ. ಕ್ಷಣದಲ್ಲೂ ಕೂಡ ಪ್ರತಿಯೊಂದು ಬದಲಾಗ್ತಾ ಇರ್ತದೆ. ನಮ್ಮ ಮನಸ್ಸು ಅದನ್ನು ಗ್ರಹಿಸೋದರಲ್ಲಿ ವಿಫಲ ಆಗಿರುತ್ತೆ. ವಿ ಆರ್ ಆಲ್ ಫೇಲ್ಡ್ ಟು ಥಿಂಕ್ ಅಬೌಟ್ ವಾಟ್ಸ್ ಹ್ಯಾಪನ್ಡ್, ವಾಟ್ಸ್ ಹ್ಯಾಪನಿಂಗ್, ವಾಟ್ ವಿಲ್ ಹ್ಯಾಪನ್ ಅಂತಕ್ಕಂಥ. ಅದು ನಿಜ ಹೇಳಬೇಕು ಅಂತಂದರೆ ನಮ್ಮನ್ನು ನಾವು ಮರುಪರೀಕ್ಷೆ ಮಾಡ್ಕೊಳ್ತಕ್ಕಂಥದ್ದು. ದಟ್ ಈಸ್ ನಾಟ್ ರಾಂಗ್ ಆ್ಯಸ್ ಪರ್ ಮೀ. ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋದನ್ನು ಯಾರೂ ಕೂಡ ಅದನ್ನು ತಪ್ಪಾಗಿ ಅರ್ಥೈಸ್ಕೋಬಾರ್ದು. ದಟ್ ಈಸ್ ನಾಟ್ ಎ ಡಿಗ್ರೇಡಿಂಗ್. ಅಂದರೆ ನಾನೇನು ಮಾಡಿದೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಿಕೊಂಡು ನಾನು ಏನು ಮಾಡೋಕ್ಕಾಗಲಿಲ್ಲ, ಅದನ್ನು ಮಾಡೋದಕ್ಕೆ ಯಾಕೆ ಆಗಲಿಲ್ಲ, ನಾನು ಮಾಡ್ಬೋದಲ್ವಾ, ಈ ಪ್ರಶ್ನೆಗಳು ಹೆಜ್ಜೆ ಮುಂದಕ್ಕೆ ಬಂದಾಗ ಆಲ್ ದ ಪೀಪಲ್ ಹೂ ಆರ್ ಆಲ್ ನಿಮ್ಮನ್ನು ನೀವು ಆಗ ನೋಡಿ ನಿಮ್ಮನ್ನು ಅಂದರೆ ಮೀನ್ಸ್ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡಾಗ ಎಲ್ಲಿ ಅಂಕ ಕಡಿಮೆ ಆಗಿದೆ ನಮ್ಮ ಜೀವನದಲ್ಲಿ ಅದ್ರ ಕಡೆ ಇನ್ನೊಂದು ಸ್ವಲ್ಪ ಫೋಕಸ್ ಮಾಡಿದಾಗ ಅದರಲ್ಲಿ ಕೂಡ ನಾವು ಮುಂದೆ ಬರೋದಕ್ಕೆ ಅವಕಾಶಗಳು ಇರಬಹುದು ಅಂತಕ್ಕಂಥದ್ದು. ಅದನ್ನು ಬಿಡುವಿನ ಸಮಯದಲ್ಲಿ ಅಭ್ಯಾಸ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಎಲ್ಲ ಕೆಲಸ ಬಿಟ್ಬಿಟ್ಟು ನಾನು ಅದರಲ್ಲಿ ಇದಾಗಿದೆ, ಇದರಲ್ಲಿ ಅದಾಗಿದೆ, ಆ ಥರ ನಮ್ಮನ್ನು ನಾವು ಎಲ್ಲೋ ಒಂದು ಕಡೆ ಏನಿದ್ರೆ ಡೈವರ್ಷನ್ ಮಾಡ್ತಕ್ಕಂಥದ್ದು, ತಪ್ಪು ಹಾದಿಯಲ್ಲಿ ತಪ್ಪು ಸಮಯದಲ್ಲಿ ನಾವು ಅದನ್ನು ಇದು ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಅಪಾರ್ಟ್ ಫ್ರಮ್ ದಟ್ ನೋಡಿ, ಮೊನ್ನೆ ಒಂದು ಸಣ್ಣ ಸಿಚುಯೇಷನ್ನು ಐ ಫೇಸ್ ದಟ್ ಐ ಆಮ್ ಗಿವಿಂಗ್ ದ ರೆಸ್ಪೆಕ್ಟ್. ದ ಪೀಪಲ್ ಡೋಂಟ್ ನೋ ವಾಟ್ ಈಸ್ ಅರ್ಥ ಆಗಿರುತ್ತೆ ಅನಿಸುತ್ತೆ. ದೇ ಆರ್ ಥಿಂಕಿಂಗ್ ಪದಗಳು ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಗೌರವಯುತವಾಗಿದ್ದರೂ ಕೂಡ ದ ಪೀಪಲ್ ದೇ ಆರ್ ನಾಟ್ ರೆಡಿ ಟು ಅಂಡರ್ಸ್ಟ್ಯಾಂಡ್ ದಿ ಸಿಚುಯೇಷನ್ಸ್. ಪದಗಳು ನಾವು ಹೇಳ್ತಾ ಇರ್ತಕ್ಕಂಥ ಒಳ್ಳೆಯ ಉದ್ದೇಶವನ್ನು ಕೂಡ ಸರಿಯಾದ ಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂತಹ ಒಂದು ಸರ್ಕಮ್ಸ್ಟೆನ್ಸಲ್ಲಿ ನಾವು ಇನ್ನೂ ಇದೀವ ಅಂತಂದರೆ, ಸೊ ದಟ್ ಏನೋ ಮಾತೇ ಆಡಬಾರ್ದ ಅನ್ನುವಂಥ ಸ್ಥಿತಿಗೆ ನಮ್ಮನ್ನು ತಲುಪಿಸ್ಬಿಡ್ತಾರ ಅಂತಕ್ಕಂಥದ್ದು ಕೂಡ. ಈವನ್ ದೋ ಪೀಪಲ್ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ದ ವರ್ಡ್ಸ್, ಹೌ ಇಟ್ ವರ್ಕ್ಸ್. ಒಳ್ಳೇದು ಹೇಳ್ತಾಯಿದ್ರು ಕೂಡ ನೀವೇನು ಹೇಳ್ತಕ್ಕಂಥದ್ದು, ನೀವ್ಯಾರು ಹೇಳೋದಕ್ಕೆ ಅಂತಕ್ಕಂಥದ್ದು, ದಟ್ ಈಸ್ ಟ್ರೂತ್ ಆ್ಯಕ್ಚುಲಿ. ಯಾರಿಗಂದರೆ ಅವ್ರಿಗೆ ಗೈಡೆನ್ಸ್ ಕೊಡೋದು ತಪ್ಪೇ ಆಗಿರುತ್ತೆ. ಬಟ್
ವೆದರ್ ಇಟ್ ಈಸ್ ರಾಂಗ್, ಅದು ಏನು ಹೇಳ್ತೀವಿ, ಸಿ ವೆಲ್ ವಿ ಆರ್ ಸಿಟಿಂಗ್